ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ನೋಡೋಣ. ಮಂಡ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಅಲ್ಲ ಕ್ಷಣಕ್ಕೊಂದು ಡೈಲಾಗ್, ಅದಕ್ಕೆ ಕೌಂಟರ್ ಡೈಲಾಗ್ಗಳು ಸಿಗ್ತಾ ಇದೆ, ಬರ್ತಾ ಇದೆ. ಮಂಡ್ಯದಲ್ಲಿ ಇದೀಗ ಹುಲಿ ಬೆಕ್ಕು ಕಥೆಯನ್ನ ಹೇಳಿದ್ದಾರೆ ನಟ ದರ್ಶನ್. ಹುಲಿ ಬೇಟೆ ಆಡುತ್ತೆ, ನೇರವಾಗಿ ಕತ್ತಿಗೆ ಬಾಯಿ ಹಾಕುತ್ತೆ. ಬೆಕ್ಕನ್ನ ಪ್ರೀತಿಯಿಂದ ಸಾಕಿರ್ತೀವಿ, ಆದ್ರೆ ಬೆಕ್ಕಿಗೆ ಒಂದೇಟು ಹೊಡೆದ್ರೆ ಹುಲಿಯ ಅಪ್ಪನಂತೆ ಬಂದು ಕತ್ ಹಿಡಿಯುತ್ತೆ. ಬೆಕ್ಕಿನ ಸ್ವಾಭಿಮಾನಕ್ಕೆ ಪೆಟ್ಟಾದ್ರೆ ಅದು ಯಾರನ್ನೂ ಕೂಡ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗೆ ನಿಮ್ಮೆಲ್ಲರ ಸ್ವಾಭಿಮಾನದ ಮತಗಳನ್ನ ಕೊಟ್ಟು ಸುಮಲತಾ ಅವರನ್ನ ಗೆಲ್ಲಿಸಿ. ಸುಮಲತಾ ಪರ ಪ್ರಚಾರದ ವೇಳೆ ಹುಲಿ ಬೆಕ್ಕಿನ ಕಥೆಯನ್ನ ಹೇಳಿದ್ದಾರೆ ನಟ ದರ್ಶನ್. ತಮ್ಮ ಗ್ರಾಮಕ್ಕೆ ಮತ ಪ್ರಚಾರವನ್ನು ಮಾಡೋದಕ್ಕೆ ಬರ್ತಿರುವಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನೋಡಿ, ನಿಮ್ಮ ಅಭಿಮಾನದ ನಿಮ್ಮ ಪ್ರೀತಿಯ ಮಗನ ಅಮ್ಮನ ಪರವಾಗಿ ಯಶ್ ಅಬ್ಬರಿಸ್ತಾ ಇದ್ರು, ಸುಮಲತಾ ಪರವಾಗಿ ಪ್ರಚಾರವನ್ನ ಮಾಡ್ತಿದ್ರು, ಡೈಲಾಗ್ಸ್ ಗಳನ್ನ ಹೇಳ್ತಾ ಇದ್ರು. ಆದ್ರೆ ಇವಾಗ ದರ್ಶನ್ ಅವರು ಕೂಡ ಸ್ಟಾರ್ಟ್ ಮಾಡ್ಕೊಂಡಂಗೆ ಕಾಣ್ತಾ ಇದೆ. ದರ್ಶನ್ ಅವರು ಸುಮಲತಾ ಪರ ಪ್ರಚಾರ ಮಾಡ್ತಾ ಸಂದರ್ಭದಲ್ಲಿ ಹುಲಿ ಬೆಕ್ಕಿನ ಕಥೆಯನ್ನ ಹೇಳಿದ್ದಾರೆ. ಅಂದ್ರೆ ಸ್ವಾಭಿಮಾನದ ಬಗ್ಗೆ ಮಾತನಾಡಿದ್ದಾರೆ. ಹುಲಿ ಬೇಟೆಯಾಡುತ್ತೆ, ನೇರವಾಗಿ ಕತ್ತಿಗೆ ಬಾಯಿ ಹಾಕುತ್ತೆ. ಬೆಕ್ಕನ್ನ ಪ್ರೀತಿಯಿಂದ ಸಾಕಿರ್ತೀವಿ, ಆದ್ರೆ ಬೆಕ್ಕಿಗೆ ಯಾರಾದ್ರೂ ಒಂದೇಟು ಹೊಡೆದ್ರೆ ಅದರ ಅಪ್ಪನಂತೆ ಬಂದು, ಹುಲಿಯ ಅಪ್ಪನಂತೆ ಬಂದು ಕತ್ತು ಹಿಡಿಯುತ್ತೆ ಅಂತ ಹೇಳಿದ್ದಾರೆ. ಹೆಚ್ಚಿನ ಅಪ್ಡೇಟ್ಸ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಮಸೂದ್ ಅವರಿಂದ. ಮಸೂದ್, ಹುಲಿ ಬೆಕ್ಕಿನ ಕಥೆಯನ್ನ ಹೇಳಿದ್ದಾರೆ ನಟ ದರ್ಶನ್, ಏನ್ ಇದರ ಅರ್ಥ? ಹಾಗಾದ್ರೆ ಇಲ್ಲಿ ಹುಲಿ ಯಾರು, ಬೆಕ್ ಯಾರು? ಇವತ್ತು ದರ್ಶನ್ 5 ದಿನಗಳ ನಂತರ KR ನಗರದ ಗ್ರಾಮಗಳಲ್ಲಿ ಪ್ರಚಾರ ಮಾಡ್ತಿದ್ದಾರೆ. ಸುಮಲತಾ ಅಂಬರೀಶ್ ಅವರ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ. ಆದ್ರೆ ವಿಶೇಷವಾಗಿ ಅವರು ಒಂದೊಂದು ಸಾಂಕೇತಿಕ ಕಥೆಗಳನ್ನು ಹೇಳುವ ಮೂಲಕ ಮತದಾರರನ್ನ ಮತ ಪ್ರಚಾರ ಮಾಡ್ತಾ ಇದ್ದಾರೆ. ಸುಮಲತಾ ಅವರಿಗೆ ಮತ ಹಾಕಿ ಅಂತ ಹೇಳ್ತಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಹುಲಿ ಮತ್ತು ಬೆಕ್ಕಿನ ಕಥೆ ಹೇಳಿದ್ದಾರೆ. ಎಷ್ಟೇ ಆದ್ರೂ ಕೂಡ ಅದು ಬೇಟೆಯಾಡುವ ಪ್ರಾಣಿ, ನೇರ ಕತ್ತಿಗೆ ಬಾಯಿ ಹಾಕುತ್ತೆ. ಆದ್ರೆ ಬೆಕ್ಕು ನಾವು ಸಾಕೋ ಮರಿ, ಆದ್ರೂ ಕೂಡ ಬೆಕ್ಕಿಗೆ ಏನಾದ್ರು ಏಟ್ ಹೊಡೆದ್ ಬಿಟ್ರೆ ಅದ್ರ ಸ್ವಾಭಿಮಾನಕ್ಕೆ ಏಟಾಗಿ ಅದು ಮತ್ತೆ ಹುಲಿ ಅಪ್ಪನ್ ತರ ಬಂದ್ ಕತ್ತಿಗೆ ಬಾಯಿ ಹಾಕುತ್ತೆ. ಹಾಗೆ ನೀವುಗಳು ಕೂಡ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ. ಹಾಗಾಗಿ ನಿಮ್ಮ ಸ್ವಾಭಿಮಾನದ ಮತಗಳನ್ನ ಈ ಬಾರಿ ಸುಮಲತಾ ಅವರಿಗೆ ಹಾಕಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಆ ಮೂಲಕ JDS ನಾಯಕರು ಮತ್ತೆ ಹಾಲಿ ಸಂಸದರು ಮತದಾರರ, ಮಂಡ್ಯದ ಜನತೆಯ ಸ್ವಾಭಿಮಾನಕ್ಕೆ ಪೆಟ್ಟಾಗುವ ರೀತಿಯಲ್ಲಿ ನಡ್ಕೊಳ್ತಿದ್ದಾರೆ ಅಂತ ಪರೋಕ್ಷವಾಗಿ ಅವರು ಒಂದು ಸಂದೇಶವನ್ನ ದರ್ಶನ್ ಅವರು ಕೊಟ್ಟಿದ್ದಾರೆ. ಹಾಗೇನೆ ಮತಗಳನ್ನ ಹಣಕ್ಕೆ ಮಾರ್ಕೋಬೇಡಿ ಅನ್ನೋ ರೀತಿಯಲ್ಲೂ ಕೂಡ ಅದಕ್ಕೂ ಒಂದು ಕಥೆಯನ್ನ ಹೇಳುವ ಮೂಲಕ ಮತದಾರರಲ್ಲಿ ಮತಯಾಚನೆ ಮಾಡ್ತಿದ್ದಾರೆ. ದಿವ್ಯಾ, ಓಕೆ, ಸ್ವಾಭಿಮಾನ ಅಂತ ಹೇಳಿದ್ದಾರೆ ಮಸೂದ್. ಇಲ್ಲಿ ಸ್ವಾಭಿಮಾನ ಅಂತಂದ್ರೆ ಯಾವ ಅರ್ಥದಲ್ಲಿ? ಅಲ್ಲಿ ಹಣವನ್ನ ಹಂಚ್ತಿದ್ದಾರೆ ಅಥವಾ ಬೇರೆ ಬೇರೆ ಆಮಿಷವನ್ನ ಒಡ್ತಿದ್ದಾರೆ ಅದಕ್ಕೋ ಅಥವಾ ಬೇರೆ ಇನ್ಯಾವುದಾದ್ರೂ ವಿಷಯಕ್ಕೋ? ದಿವ್ಯಾ, ನಾವು ಇತ್ತೀಚಿನ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಮತ್ತೆ ದರ್ಶನ್, ಯಶ್ ಅವರು, ಸುಮಲತಾ ಅವರು ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ JDS ನವರು ಈ ಭಾಗದ ಮತದಾರರನ್ನ ಹಣದಿಂದ ಕೊಂಡ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಸುಮಲತಾ ಅವರು ಮಾಡಿದ್ದಾರೆ. ಅದೇ ಆಧಾರದಲ್ಲಿ ದರ್ಶನ್ ಅವರು ಕೂಡ ಹೇಳಿರುವಂತದ್ದು ಮತದಾರರನ್ನ ನಾವು ಹಣದಿಂದ ಕೊಂಡ್ಕೋಬಹುದು ಅನ್ನೋ ರೀತಿಯಲ್ಲಿ ಅವರು ಮಾತಾಡ್ತಿದ್ದಾರೆ ಅಂತ ಈಗಾಗಲೇ ಆರೋಪ ಮಾಡಿದ್ದಾರೆ ಸುಮಲತಾ ಅವರು. ಅದೇ ಆಧಾರದಲ್ಲಿ ಇವರು ಕೂಡ ಮಾತಾಡ್ತಿದ್ದಾರೆ. ಇವರು ಮುಖ್ಯಮಂತ್ರಿಗಳು, ಆದ್ರೆ ಮಂಡ್ಯಕ್ಕೆ ಸೀಮಿತರಾಗಿ ಇಲ್ಲೇ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಓಕೆ ಮಸೂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.